ನಮಸ್ಕಾರ ಫ್ರೆಂಡ್ಸ್, ವಿಜಯ್ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಒಂದು ಗಿಡ ಹೆಮ್ಮರವಾಗಿ ಬೆಳೆದು ಅದು ಸಾಕಷ್ಟು ಜನಕ್ಕೆ ನೆರಳು ಕೊಡಬೇಕು ಅಂತ ಹೇಳಿದ್ರೆ ಅದರ ಲಾಲನೆ ಪಾಲನೆ ಪೋಷಣೆ ಚೆನ್ನಾಗಿರ್ಬೇಕು. ಹಾಗೆ ನಾವು ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸ್ಟ್ರಾಂಗ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು. ಯೂಶಲಿ ಎಲ್ಲರೂ ಹೇಳ್ತಾರೆ ನಾವು ದೊಡ್ಡವನಾಗಿ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಹೃದಯಕ್ಕೆ ಹತ್ರ ಆಗಿರೋರನ್ನ ಚೆನ್ನಾಗಿ ಕೇರ್ ಮಾಡಬೇಕು ಅಂತ. ಅವ್ರನ್ನ ಚೆನ್ನಾಗಿ ಕೇರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹೃದಯ ಚೆನ್ನಾಗಿರ್ಬೇಕಲ್ವಾ. ಸೊ ಇವತ್ತಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್, ಏನಪ್ಪ ಈ ಥರ ನ್ಯೂಸ್ಗಳು ಕೇಳ್ತಾ ಇದ್ದೀವಿ, ಈ ಹೃದಯ ಸಂಬಂಧಿತ ಸಮಸ್ಯೆಗಳು ಬರೋದಾದ್ರೂ ಹೇಗೆ? ಸಾಕಷ್ಟು ಇನ್ಫಾರ್ಮೇಷನ್ಸ್ನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇವತ್ತು ಸಾಗರ್ ಹಾಸ್ಪಿಟಲ್ನ ವೆರಿ ಫೇಮಸ್ ಡಾಕ್ಟರ್ ಕಿಶೋರ್ KS ಇದ್ದಾರೆ, ವೆರಿ ಫೇಮಸ್ ಕಾರ್ಡಿಯೋಲಾಜಿಸ್ಟ್. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಸೊ ಹೃದಯ ಲಬ್ಡಬ್ ಅಂತ ಬಡ್ಕೊಳ್ತಾನೆ ಇರಬೇಕು, ನಾವು ಸಾಯೋವರೆಗೂ ಚೆನ್ನಾಗಿ ಹೆಲ್ದಿ ಆಗಿರಬೇಕು. ಆದರೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಹೃದಯ ಸಂಬಂಧಿತ ಸಮಸ್ಯೆಗಳು ಕೇಳ್ತಾ ಇದ್ದೀವಿ. ಯಾಕೆ ಇದು ಹಾರ್ಟ್ ಪ್ರಾಬ್ಲಮ್ಸ್ಗಳು ಬರುತ್ತೆ ಡಾಕ್ಟರ್? ಇವತ್ತು ನೀವು ಯಾವುದೇ ಕಾಯಿಲೆ ತಗೊಳ್ಳಿ, ಹೃದಯ ಸಂಬಂಧಪಟ್ಟಿದ ಕಾಯಿಲೆ ಅಂತಲ್ಲ, ಯಾವುದೇ ಕಾಯಿಲೆ ಇರ್ಬೋದು, ಅದು ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟದಾಗಿರುತ್ತೆ. ಯಾವ ಅರ್ಥದಲ್ಲಿ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ದಿನ ಹೋಗ್ತಿದ್ದಾಗ ಹದಗೆಡ್ತಾ ಇದೆ. ಲೈಫ್ ಸ್ಟೈಲ್ ಅಂದ್ರೆ ನಾವು ಅದನ್ನ ಆಹಾರ ಪದ್ಧತಿ ಇರ್ಬೋದು, ಇಲ್ಲ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಲೈಕ್ ಎಕ್ಸಸೈಸ್ ಇರ್ಬೋದು, ಇದು ಯಾವುದು ಸರಿ ಇಲ್ಲ. ಸೊ ಇವತ್ತು ನೀವು ಏನೇ ಕಾಯಿಲೆ ತಗೊಂಡ್ರು ಅದಕ್ಕೆ ಲಿಂಕ್ ಮಾಡ್ತೀವಿ. ಉದಾಹರಣೆಗೆ ಶುಗರ್ ಇರ್ಬೋದು, BP ಇರ್ಬೋದು, ಅದೇ ರೀತಿ ಹಾರ್ಟ್ ಪ್ರಾಬ್ಲಮ್ಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಅದು ನಾವೇ ತಂದುಕೊಂಡಂತ ಆಪತ್ತು. ಫ್ರೀ ಇನ್ವಿಟೇಷನ್ ಕೊಟ್ಬಿಟ್ಟಿದೀವಿ. ನಾವು ಮನೆಯದು ಬೀದಿಯಲ್ಲಿ ಹೋಗೋ ಮಾರಿನ ಬರ್ತಾ ಇದೀವಿ. ಸಿಂಪಲ್ ವರ್ಡ್ಸ್. ಸೊ ಒಂದು ಅನ್ಫಾರ್ಚುನೇಟ್ ಥಿಂಗ್ ಈಸ್ ಪ್ರತಿ ವರ್ಷ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ವರ್ಲ್ಡ್ ಹಾರ್ಟ್ ಡೇ ಅದು ಇದು ಅಂತ. ಬಟ್ ಇದ್ರದ್ದು ಇಂಪ್ಯಾಕ್ಟ್ ಅಂತ ಇಸ್ ನಾಟ್ ಮಚ್. ರೀಸನ್ ಇಸ್ ಪೀಪಲ್ ಆರ್ ನಾಟ್ ಜಸ್ಟ್ ಬಾದರ್ಡ್. ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಎಷ್ಟೋ ಸತಿ ನೋಡಿರ್ತಾರೆ, ದಿನ ಬೆಳಗಾದ್ರೆ ಟಿವಿಯಲ್ಲಿ ನೋಡ್ತಾರೆ, ಯಾವ್ದೊಂದು ಸಿನಿಮಾ ಹೋದ್ರೆ ಅಲ್ಲೂ ಹೇಳ್ತಾರೆ ಏನ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಂತ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾರೆ. ನೋನ್ ಇಸ್ ಬಾದರ್ಡ್. ಸೊ ಆಕ್ಚುಲಿ ಇಟ್ ಇಸ್ ಎ ಪ್ರಿವೆಂಟಬಲ್ ಪ್ರಾಬ್ಲಮ್, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ದಿನ ಹೋಗ್ತಿದ್ದಾಗ ಅಥವಾ ವರ್ಷ ದಿನಗಳು ಕಳೀತಾ ಇದ್ದಾಗೆ ಹೃದಯಾಘಾತ ಸಂಖ್ಯೆ ಜಾಸ್ತಿ ಆಗ್ತಿದೆ ನಮ್ಮಲ್ಲಿ. ಈಗ ಉದಾಹರಣೆಗೆ ನಾನೀಗ 27 ವರ್ಷ ಆಯ್ತು ಪ್ರಾಕ್ಟೀಸ್ ಶುರು ಮಾಡಿ, ಕಾರ್ಡಿಯಾಲಜಿ ಪ್ರಾಕ್ಟೀಸ್. ಈಗ ಒಂದು 10-15 ವರ್ಷ ಕೆಳಗೆ, 40 ವರ್ಷ ಕೆಳಗಡೆ ಬಂದ್ರೆ ಅದು ದೊಡ್ಡ ವಿಷಯ, ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡು ಆಗೋಗಿದೆ ಏನೋ ಪಾಪ ಅಂತ ಇಷ್ಟು ಸಿಂಪತೈಸ್. ಈಗ ಎಸ್ಪೆಷಲಿ ಲಾಸ್ಟ್ 5 to 10 years, ಕಳೆದ 5-10 ವರ್ಷದಲ್ಲಿ ನಾವು ಒಂದು ಉದಾಹರಣೆ, ಒಂದು 30% ಆಂಜಿಯೋಪ್ಲಾಸ್ಟಿ ನಾನು ಏನ್ ಮಾಡಿರ್ತೀನಿ, ಆಂಜಿಯೋಪ್ಲಾಸ್ಟಿ ಅದು 40 ಒಳಗಿರೋರು ಇರ್ತಾರೆ. ಅಂದ್ರೆ ಮನುಷ್ಯನ ಲೈಫ್ ಸ್ಪ್ಯಾನು 40 ಆಗ್ತಿದಂಗೆ. ಹೌದು. ಮುಂಚೆ ಎಲ್ಲ ನಾವ್ ಹೇಳ್ತಿದ್ವಿ, ನಾವೆಲ್ಲ MBBS ಮಾಡಿದಾಗ ಪುಸ್ತಕದಲ್ಲಿ ಏನ್ ಓದ್ತಾ ಇದ್ವಿ ಅಂದ್ರೆ 40 ಆದ್ಮೇಲೆ ಚೆಕ್ಅಪ್ ಮಾಡಿಸಿ ಅಂತ. ಈಗ ಅದು ಹೋಯ್ತದು, ಅದು ಯಾರಿಗೂ ಅನ್ವಯಿಸಲ್ಲ. ಅದು ಆಕ್ಚುಲಿ ಯು ಶುಡ್ ಸ್ಟಾರ್ಟ್ ಮಚ್ ಅಲ್ಲಿ ಅಂದ್ರೆ ಬೇಗನೆ ನಾವು ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕು. ರೀಸನ್ ಈ ಸಿಂಪಲ್, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಜೆನೆಟಿಕಲಿ ಮೋರ್ ಪ್ರೋನ್ ಅಂತೀವಿ. ನಾವು ಜೆನೆಟಿಕಲಿ ಸೌತ್ ಏಷ್ಯನ್ಸ್, ಎಸ್ಪೆಷಲಿ ಇಂಡಿಯಾದಲ್ಲಿರೋರು, ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಚೈನಾ, ಈ ರೀಜನ್ ಅಲ್ಲಿ ಇರೋರು ವಿ ಆರ್ ಜೆನೆಟಿಕಲಿ ಮೋರ್ ಪ್ರೋನ್ ಅಂತೀವಿ ನಾವು. ಜೀನ್ಸ್ ನಮ್ದು ಯಾವ ತರ ಇದೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಬೇರೆಯವ್ರಿಗೆ ಹೋಲಿಸಿದ್ರೆ ಹೆಚ್ಚು ನಮ್ಮಲ್ಲಿ ಜಾಸ್ತಿ. ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲು ಹಾಳಾಗಿದೆ. ಇದೆಲ್ಲ ಸೇರ್ಕೊಂಡು ಸೊ ಇತ್ತೀಚಿನ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗ್ತಿದೆ. ಇವತ್ತು ಡೆತ್ ಲೆಕ್ಕ ತಗೊಂಡ್ರೆ, ಈಗ ಒಬ್ಬ ವ್ಯಕ್ತಿ, ಈಗ ನಮ್ಮ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಹೈಯೆಸ್ಟ್ ಡೆತ್ಸ್ ಆಗೋದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಫಸ್ಟ್ ಆಗುತ್ತೆ. ಕೇಳ್ತೀವಿ ದಿನನಿತ್ಯ ಡಾಕ್ಟರ್. ಬಟ್ ನಮ್ಗೆ ಶಾಕಿಂಗ್ ನ್ಯೂಸ್ ಯಾವಾಗ ಅನ್ಸುತ್ತೆ ಅಂತ ಹೇಳಿದ್ರೆ, ಅರೆ ನೆನ್ನೆ ಚೆನ್ನಾಗಿದ್ರಲ್ಲ, ಇವಾಗ ಚೆನ್ನಾಗಿ ಮಾತಾಡ್ತಿದ್ರಲ್ಲ, ಇಷ್ಟು ಬೇಗ ಹಾರ್ಟ್ ಅಟ್ಯಾಕ್ ಹೆಂಗಾಯ್ತು? ಕೆಲವರಿಗೆ ಸಿಂಪ್ಟಮ್ಸ್ ಗೊತ್ತಾಗಲ್ಲ ಅಥವಾ ಇದೆ ಅಂತಾನೂ ಗೊತ್ತಾಗಲ್ಲ. ಹೇಗೆ ಡಾಕ್ಟರ್? ಹಾರ್ಟ್ ಇಸ್ ಅನ್ ಅನ್ಫಾರ್ಗಿವಿಂಗ್ ಆರ್ಗನ್. ಅದು ಶಂಸಲ್ಲ, ನಿಮ್ಮನ್ನ ಸರಿಯಾಗಿ ನೋಡ್ಕೊಂಡ್ರೆ ಚೆನ್ನಾಗಿ, ಇಲ್ಲಾಂದ್ರೆ ಇಟ್ ಇಸ್ ಅನ್ಫಾರ್ಗಿವಿಂಗ್ ಆರ್ಗನ್. ಶಂಸಲ್ಲ ಎಡವಟ್ ಆದ್ರೆ ಅದು ಎಷ್ಟೋ ಸತಿ ಅದು ಮನೆ ಎಡವಟ್, ಅದು ನಿಮ್ಮನ್ನ ಎಷ್ಟೋ ಸತಿ ಆಸ್ಪತ್ರೆಗೂ ತಲುಪಿಸಲ್ಲ. ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಸಂಬಂಧಪಟ್ಟ ಸಮಸ್ಯೆ ಇದ್ರೆ ಎಷ್ಟೋ ಸತಿ ಕೆಲವರು ಇಗ್ನೋರ್ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ ಈ ಗೂಗಲ್ ಸವಾಸದಿಂದ ಎದೆ ಉರಿ ಇರುತ್ತೆ, ಗೂಗಲ್ ನೋಡ್ತಾರೆ, ಇದಾರೆ ಈ ತರ ನೋಡೋದು. ನಾನು ಪೇಷಂಟ್ಸ್ ಕೇಳ್ತೀನಿ, ನಾನು ಏನಕ್ಕೆ ಬಂದ್ರೆ ಹಾಸ್ಪಿಟ್ಲಿಗೆ ಅಂದ್ರೆ ಸರ್ ಚಾಟ್ GPT ಅಲ್ಲಿ ನೋಡಿದೆ ಈ ಸಿಂಪ್ಟಮ್ ಹಾರ್ಟ್ ರಿಲೇಟೆಡ್ ಅಂತಾರೆ. ಇನ್ ಕೆಲವು ಬುದ್ಧಿವಂತರು ಚಾಟ್ GPT ನೋಡಿ ಇದು ಅಸಿಡಿಟಿ ಅನ್ಕೊಂಡು ಇದು ಜಲುಸಿಲ್ ಅದು ಇದು ತಗೊಂಡು ಪ್ರಾಣ ಕೊಟ್ಟವರು ಇದಾರೆ. ಇದ್ರ ಬಗ್ಗೆ ಆಕ್ಚುಲಿ ಒಂದು ಬುಕ್ ಬರೀಬಹುದು, ಸೆಲ್ಫ್ ಮೆಡಿಕೇಶನ್ ಡೇಂಜರಸ್. ಅಂಡ್ ಗೂಗಲ್ ಬಂದು ಆಕ್ಚುಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಶುಡ್ ಹೆಲ್ಪ್. ಅದರಿಂದ ಅನಾಹುತನೇ ಜಾಸ್ತಿ ಹೊರತು, ಯಾಕಂದ್ರೆ ಹಾಫ್ ನಾಲೆಡ್ಜ್ ಇಸ್ ಆಲ್ವೇಸ್ ಡೇಂಜರಸ್. ಎಷ್ಟೋ ಜನ ಸಿಂಪ್ಟಮ್ಸ್ ಇಟ್ಕೊಂಡು ಮನೇಲಿ ಕಾಲ ಕಳೆದು ಲಾಸ್ಟ್ ಅಲ್ಲಿ ಬಂದು ಪ್ರಾಣ ಕೊಟ್ಟವ್ರು ಇದ್ದಾರೆ. ಇನ್ ಕೆಲವರು ಹುಷಾರಾಗಿ ಟೈಮ್ ಸರಿ ಬಂದವರು ಇದ್ದಾರೆ. ಸೊ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಸಂಬಂಧಪಟ್ಟ ಸಮಸ್ಯೆ ಸಿಂಪ್ಟಮ್ ಇದ್ರೆ ಎಷ್ಟು ಬೇಗ ಅವ್ರ ಆಸ್ಪತ್ರೆ ತಲುಪ್ತಾರೆ ಅಷ್ಟು ಒಳ್ಳೇದು. ಸೊ ಮೇಜರ್ ಕಾಸ್ ಬಂದು ಲೈಫ್ ಸ್ಟೈಲ್ ಅಂತ ಹೇಳ್ತೀರಾ? ಲೈಫ್ ಸ್ಟೈಲ್ ಅದ್ ಬಿಟ್ರೆ ಇನ್ನೊಂದು ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಪುನಃ ಲೈಫ್ ಸ್ಟೈಲ್ಗೆ ಬರುತ್ತೆ. ಈಗ ಯಾರ ಲೈಫ್ ಸ್ಟೈಲ್ ಸರಿ ಇರಲ್ಲ, ನಮ್ಮ ಜೀವನ ಶೈಲಿ ಸರಿ ಇರಲ್ಲ, ಅವ್ರಿಗೆ ಶುಗರ್ ಹತ್ಕೊಳುತ್ತೆ, BP ಬರುತ್ತೆ. ಸೊ ಯಾರಲ್ಲಿ ಶುಗರ್ BP ಇರುತ್ತೆ
ಬೇರೆಯವರಿಗೆ ಹೋಲಿಸಿದ್ರೆ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಸಂಬಂಧಪಟ್ಟ ಕಾಯಿಲೆ ಬರೋ ಸಾಧ್ಯತೆ 2 ಪಟ್ಟು ಹೆಚ್ಚು. ಸೊ ದಟ್ಸ್ ಎ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಮೂರನೇ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಇಸ್ ಸ್ಮೋಕಿಂಗ್. ಸ್ಮೋಕಿಂಗ್ ಒಂಥರ ಸ್ಟೈಲ್ ಸ್ಟೇಟ್ಮೆಂಟ್ ಆಗಿದೆ. ಮುಂಚೆ ನಾವು ಗಂಡಸರು ಕೇಳ್ತಾ ಇದ್ವಿ ನೀವು ಸ್ಮೋಕ್ ಮಾಡ್ತೀರಾ ಅಂತ, ಈಗ ಲೇಡೀಸ್ಗೂ ಕೇಳೋ ಕಾಂಪಿಟೇಷನ್ ಇಬ್ರಲ್ಲೂ ಈಗ 100%. ನೋ ಹೆಸಿಟೇಷನ್, ಯಾಸ್ ಲೇಡೀಸ್ ಸ್ಮೋಕ್ ಮಾಡ್ತೀರಾ ಅಂತ. ಸೊ ಆ ಪರಿಸ್ಥಿತಿ ಆಗಿದೆ. ಸೊ ದಿಸ್ ಇಸ್ ಅನದರ್ ಥರ್ಡ್ ರೀಸನ್. ನಾಲ್ಕನೇದು ಸ್ಟ್ರೆಸ್. ಇದು ಹೇಗಾಗಿದೆ ಅಂದ್ರೆ ಎಲ್ರಿಗೂ ಬೇಗ ದುಡ್ಡು ಮಾಡ್ಬೇಕು, ಯಾರು ಕಾಯಕ್ ರೆಡಿ ಇಲ್ಲ, ರಾತ್ರಿ ಕೆರಿಯರ್ ಸಕ್ಸಸ್ ಬೇಕು. ಸೊ ಎವ್ರಿ ಒನ್ ಇಸ್ ಚೇಂಜಿಂಗ್ ಮನಿ ಅಂಡ್ ಸಕ್ಸಸ್. ಸೊ ದಿಸ್ ಸ್ಟ್ರೆಸ್ ಇಸ್ ಹ್ಯಾವಿಂಗ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಹಾರ್ಟ್. ಅದ್ರ ಹೃದಯದ ಮೇಲೂ ಪರಿಣಾಮ ಬೀರುತ್ತೆ. ಯಂಗ್ಸ್ಟರ್ಸ್ ನಮ್ಮ ಹತ್ರ ಸಿಗಾಕೊಳ್ಳೋದು ಇದೇ ಕಾರಣ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿದ್ದೆ. This one neglected entity in the present youngsters, especially IT world ಅಲ್ಲಿರೋರು. ನಾವು ದಿನಕ್ಕೆ ಅಟ್ಲೀಸ್ಟ್ ಕಡೆಪಕ್ಷ 8 ಗಂಟೆ ಮಲಗಬೇಕು. ಇರೋರು ಹೇಗಿದೆ ಅಂದ್ರೆ ವರ್ಕ್ ಸ್ಟೈಲ್, ದೇ ವರ್ಕ್ ಫಾರ್ ಅಮೆರಿಕನ್ ಶಿಫ್ಟ್ ಅಥವಾ UK ಶಿಫ್ಟ್ ವರ್ಕ್ ಮಾಡ್ತಾರೆ. ಎಲ್ಲರೂ ಮಲಗಿರ್ಬೇಕಾದ್ರೆ ಅವ್ರು ಕೆಲಸ ಮಾಡ್ತಾರೆ. ಅಂಡ್ ಅನ್ಫಾರ್ಚುನೇಟ್ಲಿ ಕೆಲಸ ಮುಗಿದ್ಮೇಲೆ ಅಗ್ಲೊತ್ ಮಲಗ್ತಾರ, ಅದು ಇಲ್ಲ, 2-3 ಅವರ್ಸ್ ಮಲಗಿ ಸುಮ್ಮನಾಗ್ತಾರೆ. ಸ್ಲೀಪ್ ಡಿಪ್ರೈವೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕಾಸ್. ನಿದ್ರಾಹೀನತೆಯಿಂದನೇ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರೋ ಸಾಧ್ಯತೆ ಹೆಚ್ಚು. ಇಟ್ಸ್ ಎ ಪ್ರೂವನ್ ಫ್ಯಾಕ್ಟ್ ಬಟ್ ನೆಗ್ಲೆಕ್ಟೆಡ್ ಎಂಟಿಟಿ. ಎಸ್, ಎಲ್ಲರಿಗೂ ಫಿಂಗರ್ ಟಿಪ್ ಅಲ್ಲಿ ಆಗ್ಬೇಕು ಅಂಡ್ ಪೇಷನ್ಸ್ ಇಲ್ಲ, ಟಕ್ ಅಂತ ಆಗ್ಬಿಡ್ಬೇಕು. ರಾತ್ರಿ ದೇ ವಾಂಟ್ ಮನಿ ಅಂಡ್ ಸಕ್ಸಸ್, ದೇ ವಾಂಟ್ ಟು ರೀಚ್ ಗ್ರೇಟರ್ ಹೈಟ್ಸ್. ಊಟದ ವಿಚಾರದಲ್ಲೂ ಡಾಕ್ಟರ್ ಫಾಸ್ಟ್ ಫುಡ್, ಆ ಫುಡ್ ಈ ಫುಡ್ ಅಂತ ತಗೊಳ್ತಾರೆ, ಟೈಮ್ ಸರಿಯಾಗಿ ತಿನ್ನೋದಿಲ್ಲ, ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ. ಅರ್ಧ ಹಾಳಾಗ್ತಿರೋದು ಕಾರಣ ಹೋಮ್ ಡೆಲಿವರಿ. ಹೌದು, these so-called home delivery apps are ruining health of youngsters seriously. ಈಗ ಮುಂಚೆ ಆದ್ರೆ ಈಗ ಒಂದು 10 ವರ್ಷದ ಕೆಳಗಾದ್ರೆ ನೀವೇನಾದ್ರು ತಿನ್ಬೇಕಂದ್ರೆ ಹೋಟ್ಲಿಗೆ ಹೋಗ್ಬೇಕಿತ್ತು. ನಿಮಗೆ ಎಷ್ಟೋ ಸತಿ ಟೈಮು ಇರ್ತಾ ಇರ್ಲಿಲ್ಲ, ಮೈಂಡ್ ಸೆಟ್ ಎಷ್ಟೋ ಸತಿ ಇರ್ತಾ ಇರ್ಲಿಲ್ಲ, ಬಿಡು ಇನ್ನೊಂದ್ಸಲಿ ಹೋದ್ರಾಯ್ತು ಅಂತ. ಈಗ ಅದು ಕಾಲ್ ಬಿಡುತ್ತೆ, ಬಂದ್ ಬಿಡುತ್ತೆ ನಿಮ್ಗೆ. ಸೊ ಆಬ್ವಿಯಸ್ಲಿ ಯುವರ್ ಡಯಟ್ ಹಸ್ ಗಾನ್ ಫಾರ್ ಎ ಟಾಸ್ಕ್. ದೇರ್ ಆರ್ ಮೆನಿ ಪೀಪಲ್ ಹೂ ಡೋಂಟ್ ಕುಕ್ even once or twice at home, once or twice a day at home. They are totally dependent on these online apps. So these are junk food, invariably the junk food. So invariably BP, sugar ಹತ್ಸ್ಕೋತಾರೆ, subsequently heart problems. ಹಾಗಿದ್ರೆ ಸಿಂಪ್ಟಮ್ಸ್ ಹೆಂಗ್ ಗೊತ್ತಾಗುತ್ತೆ ಡಾಕ್ಟರ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ? ಸಿಂಪ್ಟಮ್ಸ್ ಇದೇ ತರ ಅಂತ ಸಿಂಪ್ಟಮ್ ಹೇಳೋದು ತಪ್ಪಾಗುತ್ತೆ. ಸಾಮಾನ್ಯವಾಗಿ ನಾವು ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಹಿಂಟ್ ಏನಂದ್ರೆ, ಒಂದ್ ಕಾಮನ್ ಹಿಂಟ್ ಕೆಲವ್ರು ಹೇಳ್ತಾರೆ ನಂಗೆ ನಡೆದ್ರೆ ಓಡಾಡಿದ್ರೆ ಎದೆ ನೋವು ಬರುತ್ತೆ ಅಂತ, ಕೂತ್ಕೊಂಡ್ರೆ ಸರಿ ಆಗುತ್ತೆ ಅಂತಾರೆ. ಇನ್ ಕೆಲವರು ನಾನು ಮೆಟ್ಲು ಹತ್ತಿದ್ರೆ ಅಥವಾ ಹತ್ತಿದ್ರೆ ನೋವು ಬರುತ್ತೆ ಅಂತಾರೆ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಆಗುತ್ತೆ. ಇದು ಕ್ಲಾಸಿಕಲ್. ಇದು ನಾನು ಮಿಸ್ ಮಾಡಕ್ ಚಾನ್ಸೇ ಇಲ್ಲ. ಇದು ರೆಗ್ಯುಲರ್. ಇದು ಇನ್ ಕೆಲವರು ಕೂತಿದ್ದಾಗನೇ ಎದೆ ನೋವು ಶುರು ಆಗುತ್ತೆ, ಕೈಗೆ ಬರುತ್ತೆ ಅಂತಾರೆ. ಇಟ್ ಮೇ ಬಿ ಟು ಯುವರ್ ಲೆಫ್ಟ್ ಹ್ಯಾಂಡ್ ಆರ್ ರೈಟ್ ಹ್ಯಾಂಡ್. ದೀಸ್ ಆರ್ ಕಾಮನ್ ಸಿಂಪ್ಟಮ್ಸ್. ಕೆಲವು ಅನ್ಯೂಶುವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ವಿಚ್ ಪೀಪಲ್ ಮಿಸ್. ದೇರ್ ಆರ್ ಸಮ್ ಪೀಪಲ್ ಹೂ ಗೆಟ್ ಥ್ರೋಟ್ ಪೇನ್. ಇದಾಗಿದೆ ಎಷ್ಟೋ ಸತಿ ಗಂಟ್ಲು ನೋವು ಬರುತ್ತೆ ಅನ್ಕೊಂಡು ಎಲ್ಲಾ ಗಂಟ್ಲು ನೋವು ಹಾರ್ಟ್ ಪ್ರಾಬ್ಲಮ್ ಅನ್ಕೊಂಡು ಎದುರೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳಿದ್ದು ಏನೇ ಇದ್ರು ನಾವು ಡಿಸಿಷನ್ ತಗೊಳ್ಳದೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಹಿಂಟ್ ಮಾಡ್ತೀವಿ. ಇದಾಗಿದೆ ಗಂಟ್ಲು ನೋವು ಅನ್ಕೊಂಡು ಮನೇಲಿ ಕೂತಿದ್ದಾರೆ ಕೆಲವರು. ಇನ್ ಕೆಲವರು ENT ಅವ್ರ ಹತ್ರ ಹೋಗಿದ್ದಾರೆ, ENT ಅವ್ರು ಹೇಳಿರ್ತಾರೆ ENT ಸರ್ಜನ್ ಇದು ಹಾರ್ಟ್ ಇದಾಗಿದೆ ಹೋಗಿ ಚೆಕ್ ಮಾಡಿಸಿ ಅಂತ. ಇದು ಅನ್ಯೂಶುವಲ್ ಸಿಂಪ್ಟಮ್. ಇನ್ ಕೆಲವರಿಗೆ ಜಾ ಪೈನ್ ಅಂತ ಹೇಳ್ತೀವಿ, ದವಡೆಯಲ್ಲಿ ನೋವು ಬರುತ್ತೆ, ಎದೆ ನೋವು ಏನಿರಲ್ಲ. ಸೊ ದೀಸ್ ಆರ್ ದ ಅನ್ಯೂಶುವಲ್ ಸಿಂಪ್ಟಮ್ಸ್ ವಿಚ್ ವಿ ಶುಡ್ ನಾಟ್ ಇಗ್ನೋರ್. ಇನ್ ಸ್ಮಾಲ್ ಪರ್ಸೆಂಟೇಜ್ ಪೇಷಂಟ್ಸ್ ಇದ್ದಾರೆ ಏನು ಸಿಂಪ್ಟಮ್ ಇರಲ್ಲ. ಇದು ಡಯಾಬಿಟಿಕ್ಸ್, ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಕೇಳಿರ್ತೀರ, ಏನು ಸಿಂಪ್ಟಮ್ ಇರಲ್ಲ. ಡಯಾಬಿಟಿಸ್ ಅವರಿಗೆ ಆಸ್ ಸಚ್ ಪೇನ್ ಸೆನ್ಸೇಷನ್ ಕಡಿಮೆ, ಅವ್ರ ನರ್ವಸ್ ಸಿಸ್ಟಮ್ ಅಫೆಕ್ಟ್ ಆಗಿರುತ್ತೆ, ನೋವಿನ್ ಸೆನ್ಸೇಷನ್ ಇರಲ್ಲ. ಸೊ ದೇಸ್ ಪೇಷಂಟ್ಸ್ ವಿಲ್ ನಾಟ್ ಹ್ಯಾವ್ ಸಿಂಪ್ಟಮ್ಸ್. ಸಿಂಪ್ಟಮ್ಸ್ ಇರುತ್ತೆ, ಕೇರ್ಫುಲ್ ಆಗಿ ಕೇಳಿದ್ರೆ ವೇಕ್ ಸಿಂಪ್ಟಮ್ಸ್. ಕೆಲವರು ಹೇಳ್ತಾರೆ ನಿನ್ನೆ ಮೊನ್ನೆ 1-2 ದಿವಸದಿಂದ ನಂಗೆ ಸ್ವಲ್ಪ ನಡೆದ್ರೆ ಆಯಾಸ ಆಗುತ್ತೆ, ಕೂತ್ಕೊಂಡ್ರೆ ಸರಿ ಆಗುತ್ತೆ ಅಂತಾರೆ, ಪೇನ್ ಇರಲ್ಲ. ಇನ್ ಕೆಲವರು ನಡೆದ್ರೆ ಏದು ಸುಲು ಅಂತಾರೆ. ಸೊ ದೀಸ್ ಆರ್ ಆಲ್ ವೇಕ್ ಸಿಂಪ್ಟಮ್ಸ್. ಹಂಗ ಅನ್ಕೊಂಡು ಈ ಸಿಂಪ್ಟಮ್ ಇದ್ದವರೆಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಲ್ಲ, ಬಟ್ ದೇ ಶುಡ್ ಬಿ ಕೇರ್ಫುಲ್. ಅಟ್ಲೀಸ್ಟ್ ಒಂದ್ ಹಿಂಟ್ ಏನಂದ್ರೆ ಸಮಥಿಂಗ್ ಅನ್ಯೂಶುವಲ್. ಈಗ ಏನೋ ಒಂದು ಇಷ್ಟು ದಿನ ನಾರ್ಮಲ್ ಆಗಿದ್ದು ಏನೋ ಒಂದು ಸಮಥಿಂಗ್ ಅನ್ಯೂಶುವಲ್ ಸಿಂಪ್ಟಮ್ ನಡೆದ್ರೆ ಆಯಾಸ ಆಗೋದು ಬೇಗ, ಈ ತರ ಇದ್ದಾಗ ಯು ಶುಡ್ ಕನ್ಸಲ್ಟ್ ಎ ಡಾಕ್ಟರ್. ಅಂಡ್ ತುಂಬಾ ಜನ ಈಗ ಎದೆ ನೋವು ಬಂದಾಗ ಗ್ಯಾಸ್ಟ್ರಿಕ್ ಇಂದ ಆಗಿರ್ಬೋದು ಅಂತ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಗ್ಯಾಸ್ಟ್ರಿಕ್ ಇಂದ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಡಾಕ್ಟರ್, ಹೇಗೆ? ಇಲ್ಲ, ಗ್ಯಾಸ್ಟ್ರಿಕ್ ಇಂದ ಹಾರ್ಟ್ ಪ್ರಾಬ್ಲಮ್ ಆಗಲ್ಲ, ಬಟ್ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಸಿಂಪ್ಟಮ್ಸ್ ಎಷ್ಟೋ ಸತಿ ಮ್ಯಾಚ್ ಆಗುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಈಗ ಅಸಿಡಿಟಿ ಆದ್ರೆ ತೇಗಿದ್ರೆ ಸರಿ ಆಗುತ್ತೆ, ಎಷ್ಟೋ ಜನಕ್ಕೆ ಹೇಳ್ತಾರೆ ನಾನು ತೇಗಿದ್ರೆ ಸರಿ ಆಯ್ತು ಅಂತ. ಇದೇ ಸಿಂಪ್ಟಮ್ ಕಾರ್ಡಿಯಾಕ್ ಪ್ರಾಬ್ಲಮ್ ಬರುತ್ತೆ. ಕೆಲವರು ಹೇಳ್ತಾರೆ ನನ್ಗೆ ಊಟ ಗೀಟ ಮಾಡಿದ್ರೆ ಅಥವಾ ಕೆಲವು ಟೈಮ್ ಎದೆಲ್ಲ ಸಂಟಾದಂಗ ಆಗುತ್ತೆ, ತೇಗಿದ್ರೆ ಸರಿ ಆಗುತ್ತೆ ಅಂತಾರೆ. ಇದು ಅಸಿಡಿಟಿನೂ ಇರ್ಬೋದು, ಇನ್ ಕೆಲವು ಪೇಷಂಟ್ಸ್ ಅಲ್ಲಿ ಇದು ಕಾರ್ಡಿಯಾಕು ಇರ್ಬೋದು. ಇದು ಪದೇ ಆಗ್ತಿದ್ರೆ ಯು ಶುಡ್ ಕನ್ಸಲ್ಟ್ ಡಾಕ್ಟರ್. ಅಂದ್ರೆ ಏಜ್ ಲಿಮಿಟ್ ಅನ್ನೋದಿಲ್ಲ ಡಾಕ್ಟರ್ ಇದಕ್ಕೆ? ಯಾವ ಏಜ್ ಅಲ್ಲಿ ಬೇಕಾದ್ರೆ ಕಾಡ್ಬೋದಾ ಈ ಸಮಸ್ಯೆ? 19 ವರ್ಷ 18 ವರ್ಷದವ್ರು ನೋಡಿದ್ ಟ್ರೀಟ್ ಮಾಡಿದ್ದೀನಿ ನಾನು. ಏಜ್ ಇಸ್ ನೋ ಮೋರ್ ಎ ಫ್ಯಾಕ್ಟರ್. ಹೇಳಿದ್ನಲ್ಲ, ಈಗ 25 ವರ್ಷದ ಮೇಲೆನೆ ನೀವು ಹೆಲ್ತ್ ಚೆಕ್ಅಪ್ ಶುರು ಮಾಡಿ ಅನ್ನೋ ಪರಿಸ್ಥಿತಿ ಇದ್ದೀವಿ ನಾವು.
ಈಗ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಅಂತೆಲ್ಲ ಹೇಳ್ತಾರಲ್ವಾ, ಸೊ ಇದು ಡಯಾಗ್ನೈಸ್ ಮಾಡೋ ರೀತಿ ಹೇಗೆ, ಇದು ಹಾರ್ಟ್ ಡಿಸೀಸಸ್ ನ ಹೇಗೆ ಡಯಾಗ್ನೈಸ್ ಮಾಡೋದು? ಡಯಾಗ್ನೋಸ್ ಮಾಡೋದು ಸಿಂಪಲ್. ಒಂದು ECG ಒಂದು ಸಿಂಪಲ್ ಟೆಸ್ಟ್ ಅದು. ಅದಾದ್ಮೇಲೆ ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ. ಎಕೋಕಾರ್ಡಿಯೋಗ್ರಾಮ್ ಅಲ್ಲಿ ನಿಮಗೆ ಹಾರ್ಟ್ ಚೇಂಬರ್ಸ್ ಹೇಗಿದೆ, ಅದು ವಾಲ್ಸ್ ಹೇಗೆ ಫಂಕ್ಷನ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಹಾರ್ಟ್ಗೆ ಹೋಗೋ ರಕ್ತಗಳಲ್ಲಿ ಬ್ಲಾಕೇಜ್ ಇದೆ ಅಂತ ತಿಳ್ಕೊಳಕ್ಕೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಇದಿಷ್ಟು ಮಾಡಿದ್ರೆ ಸಾಕು, ನಮ್ಗೊಂದು ಅಂದಾಜ್ ಆಗುತ್ತೆ. ಸೊ ಎವ್ರಿ ಪರ್ಸನ್ ECG ಅನ್ನೋದು ಫ್ರೀಕ್ವೆಂಟ್ ಆಗಿ ಮಾಡಿಸ್ಕೋಬಹುದಾ, ಹೇಗೆ, ಏನ್ ಹೇಳ್ತೀರಾ? ಇಲ್ಲ, ಅಗೇನ್ ನಾನು 25 ಅಂತ ಕಟ್ ಆಫ್ ಹೇಳೋದು ತಪ್ಪಾಗುತ್ತೆ, 25 ವರ್ಷ ಅಂತ. ಬಟ್ ಅರ್ಲಿಯರ್ ಇಸ್ ಬೆಟರ್. ಉದಾಹರಣೆ ಕೊಟ್ಟಷ್ಟು 25 ಶುರು ಮಾಡೋದು ತಪ್ಪಿಲ್ಲ ಅಂತ. ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಉದಾಹರಣೆ ಹೇಳ್ತೀನಿ, ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಅವ್ರ ಅಪ್ಪನೋ ಅಮ್ಮನೋ ಅಥವಾ ಅವ್ರ ಕ್ಲೋಸ್ ರಿಲೇಟಿವ್ ಚಿಕ್ಕ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರ್ತಾರೆ. ಅಂತವ್ರು ನಾವು ಹುಷಾರಾಗಿರಿ ಅಂತೀವಿ. ಅಂತವ್ರು ಒಂದು ಜೆನೆಟಿಕ್ ಕಾಸ್ ಕೂಡ ಇರುತ್ತೆ ಡಾಕ್ಟರ್? 100% ಜೆನೆಟಿಕ್ಸ್ ಕಾಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಫ್ಯಾಕ್ಟರ್. ಕೆಲವು ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ, ದಿನ 1 hour 2 hour ಎಕ್ಸರ್ಸೈಸ್ ಮಾಡ್ತಾರೆ, ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿರುತ್ತೆ, ಎಲ್ಲಾನು ಕರೆಕ್ಟ್ ಆಗಿರುತ್ತೆ. ಅವ್ರ ಕೈ ಕೊಡೋದು ಜೆನೆಟಿಕ್ಸ್. ಕೇಳ್ತಾರೆ ಯಾಕಾಯ್ತು ಅಂತ. ಡಿಗ್ ದರ್ ಫ್ಯಾಮಿಲಿ ಹಿಸ್ಟ್ರಿ. ಒಂದು ತಂದೆ ತಾಯಿಗೆ ಯಾರಿಗಾನ ಆಗಿರುತ್ತೆ ಚಿಕ್ಕ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್, ಇಲ್ಲ ಅವ್ರ ಕಸಿನ್ಸ್ಗೆ ಯಾರಿಗಾನ ಹತ್ರದ ಕಸಿನ್ಸ್ಗೆ ಆಗಿರುತ್ತೆ. ಸೊ ಜೆನೆಟಿಕ್ ಆಂಗಲ್ ಇಸ್ ವೆರಿ ಮಚ್ ಇದೆ. ನೋ ಡೌಟ್. ಯಾರಲ್ಲಿ ಜೆನೆಟಿಕ್ ಆಂಗಲ್ ಇದೆ ಅಥವಾ ರಿಸ್ಕ್ ಫ್ಯಾಕ್ಟರ್ ಇದೆ. ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಶುಗರ್, BP ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ಸ್. ಇವ್ರ ಏಜ್ ಲಿಮಿಟ್ ನೋಡಬಾರ್ದು. ಎವ್ರಿ ಇಯರ್ ದೇ ಶುಡ್ ಗೆಟ್ ದೇರ್ ಹಾರ್ಟ್ ಚೆಕ್. ಮತ್ತೆ ಇನ್ನೊಂದು, ಈಗಿನ ಯೂತ್ಸ್ ಒಂಥರ ಫಿಟ್ನೆಸ್ ಫ್ರೀಕ್ ಆಗಿ ಅಥವಾ ಶೋ ಆಫ್ಗೆ ಅಂತ ಹೇಳಿ ಜಿಮ್ಗೆ ಹೋಗ್ತಾರೆ, ಹೆವಿ ವೇಟ್ ಲಿಫ್ಟ್ ಮಾಡ್ತಾರೆ, ವಿತೌಟ್ ಟ್ರೈನರ್ಸ್ ಅವರಾಗಿದ್ದ ಅವರೇ ಪ್ರಯತ್ನ ಮಾಡ್ತಾರೆ. ಇದು ಹಾರ್ಟ್ ಅಟ್ಯಾಕ್ಗೆ ಯಾವ ರೀತಿ ಕಾರಣ ಆಗುತ್ತೆ ಡಾಕ್ಟರ್? ಬಿಫೋರ್ ಯು ಹಿಟ್ ದ ಜಿಮ್, ನೀವು ಜಿಮ್ಗೆ ಹೋಗೋಕ್ ಮುಂಚೆ ಯು ಶುಡ್ ಗೆಟ್ ಎ ಹೆಲ್ತ್ ಚೆಕ್ ಡನ್. ಈಗ ಎಷ್ಟೋ ಕೇಳಿದೀವಿ ನಾವು, ಜಿಮ್ ಅಲ್ಲೇ ಪ್ರಾಣ ಬಿಟ್ಟವ್ರು. ಸೊ ಯು ಶುಡ್ ಗೆಟ್ ಅಟ್ಲೀಸ್ಟ್ ಎ ಜನರಲ್ ಹೆಲ್ತ್ ಚೆಕ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ನೀವು 20 ವರ್ಷ ಇರ್ಬೋದು, 18-20 ಇರ್ಬೋದು. ಇಫ್ ಯು ಆರ್ ಇಂಟು ಹೈ ಇಂಟೆನ್ಸಿಟಿ ಫಿಸಿಕಲ್ ಆಕ್ಟಿವಿಟಿ ಅಲ್ಲಿ ಇದ್ರೆ ಹಾರ್ಟ್ ಚೆಕಪ್ ಅಥವಾ ಜನರಲ್ ಚೆಕಪ್ ಮಾಡಿಸ್ಕೊಂಡು ಜಿಮ್ಗೆ ಹೋಗೋದು ಒಳ್ಳೇದು. ಒಂದು. ಎರಡನೇದು, ಯಾವುದೇ ಇದನ್ನು ಅತಿಯಾಗಿ ಮಾಡೋದು ಒಳ್ಳೇದಲ್ಲ. ಈಗ ಅತಿಯಾಗಿ ಜಿಮ್ ಮಾಡಿ ಸಮ್ ಸೆಲೆಬ್ರಿಟೀಸ್ ಆರ್ ಪೇಡ್ ವಿತ್ ದೇರ್ ಲೈಫ್ ಸ್ಟೈಲ್. ಡೋಂಟ್ ವಾಂಟ್ ಟು ನೇಮ್. ದಿನಕ್ಕೆ 4-5 ಗಂಟೆ ಜಿಮ್ ಮಾಡಿಕೊಂಡು ದೇ ಡೈಡ್ ಕ್ವೈಟ್ ಯಂಗ್. ಸೊ ಯಾವುದೇ ಏನು ಇದನ್ನು ಅತಿಯಾಗಿ ಮಾಡಬಾರ್ದು. ಯು ಡೂ ಓವರ್ ಡೂ ಥಿಂಗ್ಸ್, ಇಟ್ ಇಸ್ ನಾಟ್ ಗುಡ್. ಅತಿಯಾಗಿ ಜಿಮ್ ಮಾಡೋದು, ಫಿಸಿಕಲ್ ಫಿಟ್ನೆಸ್ ಮಾಡೋದು ಒಳ್ಳೇದಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ಇಂಟು ಫಿಟ್ನೆಸ್. ಇದು ಲೈಕ್ ಕಾಂಪಿಟೇಷನ್ ಸ್ಪೋರ್ಟ್ಸ್, ಬಾಡಿ ಬಿಲ್ಡಿಂಗ್ ಇಂಥದ್ದೆಲ್ಲ ಇದ್ರೆ ಬಿಡಿ ಎಕ್ಸೆಪ್ಷನ್. ಅದರ್ವೈಸ್ ಅತಿಯಾಗಿ ಮಾಡೋದು ಖಂಡಿತವಾಗೂ ಇಸ್ ನಾಟ್ ಗುಡ್. ದೇರ್ ಇಸ್ ಎ ಗೈಡ್ ಲೈನ್ ಸೆಟ್ ಫಿಸಿಕಲ್ ಆಕ್ಟಿವಿಟಿಗೆ. 30 minutes per day 5 days a week. ಅಂದ್ರೆ ವಾರಕ್ಕೆ 150 ನಿಮಿಷದ್ದು ಫಿಸಿಕಲ್ ಆಕ್ಟಿವಿಟಿ ನೀವು ಮಾಡ್ಬೇಕಂದ್ರೆ ಇಟ್ ಕುಡ್ ಬಿ ಸಿಂಪಲ್ ಬ್ರಿಸ್ಕ್ ವಾಕ್, ಜಾಗಿಂಗ್, ಇಲ್ಲ ನೀವು ಜಿಮ್ಗೆ ಹೋಗ್ತೀರಾ ಜಿಮ್ಗೆ ಹೋಗಿ. ಸೊ ದಿಸ್ ದ ಮಿನಿಮಲ್ ರಿಕ್ವೈರ್ಮೆಂಟ್. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ತಪ್ಪೇನಿಲ್ಲ. ಆರ್ ಅದರ್ ವೇ ಆಫ್ ಲುಕಿಂಗ್ ಅಟ್ ಇಸ್, ದಿನಕ್ಕೆ ನೀವು ಒಂದು ಕಡೆಯ ಪಕ್ಷ 8,000 to 10,000 ಸ್ಟೆಪ್ಸ್ ಹಾಕ್ಬೇಕು. ಅದೆಲ್ಲ ಸೇರ್ತು. ನೀವು ಆಫೀಸಲ್ಲಿ ಓಡಾಡೋದು, ನೀವು ಹೋಗಿದ್ದು ಇದೆಲ್ಲ. ಸೊ ಕಟ್ ಆಫ್ ಇಸ್ ಅರೌಂಡ್ 8,000 to 10,000 steps. ದಟ್ ಶುಡ್ ಬಿ ಇನಫ್. ಬಟ್ ಇದೆಲ್ಲ ಮಾಡಿ ಈಗ ವ್ಯಕ್ತಿ ಸ್ಮೋಕ್ ಮಾಡೋದು ಅಥವಾ ಶುಗರ್ ಇದ್ರೆ ಶುಗರ್ ಕಂಟ್ರೋಲ್ ಮಾಡದಿರೋದು ಅಥವಾ BP ಇದ್ರೆ BP ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಇದು ನಿರ್ಭೋಮ ಮಾಡ್ದಂಗೆ. ಇದೆಲ್ಲ ಮಾಡಿದ್ ಏನು ಯೂಸ್ ಆಗಲ್ಲ. ಸೊ ಯು ಶುಡ್ ಬ್ಯಾಲೆನ್ಸ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಆಲ್ಸೋ. ಓಕೆ, ಕಾನ್ಶಿಯಸ್ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತೀರಾ. ಕೆಲವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಡಾಕ್ಟರ್, ಯಾವುದೋ ಒಂದು ಸಿಚುಯೇಷನ್ ಅಲ್ಲಿ. ಕೆಲವೊಂದು ಎಮೋಷನಲಿ ಏನಾದ್ರೂ ಅವರು ಬರ್ಸ್ಟ್ ಔಟ್ ಆದಾಗ ಕೇಳಿರ್ತೀವಿ, ಬಟ್ ಅವ್ರಿಗೆ ಗೊತ್ತಾಗಲ್ಲ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ವಾ ಅಂತ. ಇದನ್ನ ಐಡೆಂಟಿಫೈ ಮಾಡೋದು? ಇದು ಹೇಳಿದೆ ಇದಕ್ಕೆ ಉತ್ತರ ನನಗೆ. ಇದು ಡಯಾಬಿಟಿಕ್ಸ್ ಅಲ್ಲಿ ಕಾಮನ್. ಈ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಅಟ್ಯಾಕ್ ವಿತ್ ಪ್ರಾಕ್ಟಿಕಲಿ ನೋ ಸಿಂಪ್ಟಮ್ಸ್ ಡಯಾಬಿಟಿಕ್ಸ್ ಅಲ್ಲಿ ವೆರಿ ಕಾಮನ್. ಎಷ್ಟೋ ಸತಿ ಪೇಷಂಟ್ ಬರ್ತಾರೆ, ನಡ್ಕೊಂಡು ಬಂದಿರ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ದೇ ವೋಂಟ್ ಬಿಲೀವ್. ನೀವು ಕೇಳ್ಬೋದು ಯಾಕೆ ಬಂದ್ರು ನಿಮ್ಮ ಹತ್ರ ಅಂತ. ಸಮ್ ವೇಗ್ ಸಿಂಪ್ಟಮ್ ಇರುತ್ತೆ. ಎಲ್ಲೋ ಒಂದು 5 ನಿಮಿಷ ಎದೆ ಉರಿ ಬಂದಂಗ ಆಗಿರುತ್ತೆ, ಇಲ್ಲ ಎಲ್ಲೋ ಒಂದು ಸ್ವಲ್ಪ ಹೊತ್ತು ಉಸಿರಾಟಕ್ಕೆ ಏನೋ ತೊಂದರೆ ಆದಂಗ ಸರಿಯಾಗಿರುತ್ತೆ. ದೀಸ್ ಆರ್ ಆಲ್ ವೇಗ್ ಸಿಂಪ್ಟಮ್ಸ್. ಸೊ ಹಾಗಾಗಿ ಎಸ್ಪೆಷಲಿ ಶುಗರ್ ಇರೋರು ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಸ್ಮೋಕಿಂಗ್ ಮಾಡೋರು ಅಥವಾ BP ಇರೋರು, ಸೊ ಈ ತರ ಅನ್ಯೂಜುವಲ್ ಸಿಂಪ್ಟಮ್ಸ್ ಏನಾದ್ರು ನಿಮ್ಗೆ ಒಂದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆಗುತ್ತೆ. ಯಾವ ತಾಗ್ದಿದ್ದು ಒಂದು ಸಿಂಪ್ಟಮ್ ನಿಮ್ಗೆ ಕಾಡ್ತಾ ಇದೆ ಅಂದ್ರೆ ಯು ಶುಡ್ ಕನ್ಸಲ್ಟ್ ಎ ಡಾಕ್ಟರ್ ರಾದರ್ ದೆನ್ ಲುಕಿಂಗ್ ಇಂಟು ಗೂಗಲ್ ಆರ್ ಚಾಟ್ GPT. ಓಕೆ, ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಡಾಕ್ಟರ್ ಅವ್ರಿಗೂ ರೀಚ್ ಆಗೋವರೆಗೂ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕಾಗುತ್ತೆ ಒಬ್ಬ ವ್ಯಕ್ತಿ? ಹಾರ್ಟ್ ಅಟ್ಯಾಕ್ ಗೆ ನಾವು ಮನೆಯಲ್ಲೇ ಮಾಡೋಂತ ಮೆಡಿಕೇಶನ್ ಏನಿಲ್ಲ. ನೋ ಡೌಟ್. ಹಾರ್ಟ್ ಅಟ್ಯಾಕ್ ನೀವು ಪ್ರೂಫ್ ಬೇಕು ನಿಮ್ಗೆ. ಹಾರ್ಟ್ ಅಟ್ಯಾಕ್ ಗೆ ಜಸ್ಟ್ ಬಿಕಾಸ್ ಯಾರಿಗೊಬ್ಬರಿಗೆ ಎದೆ ನೋವು ಬಂತು ಅಥವಾ ಎದೆ ಉರಿ ಬಂತು ಅನ್ಕೊಂಡು ಹಾರ್ಟ್ ಅಟ್ಯಾಕ್ ಅನ್ಕೊಂಡು ಮೆಡಿಸನ್ ನುಂಗೋದು ಇಸ್ ರಾಂಗ್. ಸೊ ದ ಬೆಸ್ಟ್ ವೇ ಇಸ್ ಟು ರೀಚ್ ಔಟ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ECG ಮಾಡಿದ್ರೆ ಸಾಮಾನ್ಯವಾಗಿ ECG ಅಲ್ಲಿ ಪಿಕ್ ಆಗುತ್ತೆ. ಇನ್ ಕೆಲವು ಟೈಮ್ ಇನಿಷಿಯಲ್ ECG ಪಿಕ್ ಆಗಲ್ಲ. ಅಟ್ಲೀಸ್ಟ್ ಒಂದು ಹಿಂಟ್ ಸಿಗುತ್ತೆ. ಡಾಕ್ಟರ್ಸ್ ಹಿಂಟ್ ಕೊಡ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿರೋ ಸಾಧ್ಯತೆ ಉಂಟೋ ಆಗುವ ಹಂತದಲ್ಲಿದೆ ಅಂತ. ಸೊ ಹಾಸ್ಪಿಟಲೈಸೇಷನ್ ಇಸ್ ದ ಬೆಸ್ಟ್ ಥಿಂಗ್. ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ 1 second ನೆಗ್ಲೆಕ್ಟ್ ಮಾಡಂಗಿಲ್ಲ. ಇಲ್ಲ ಗೋಲ್ಡನ್ ಅವರ್ ಅಂತ ಅದಕ್ಕೆ ಕನ್ಫರ್ಮ್ ಆದ್ಮೇಲೆ ಅವ್ರು ಇರೋ ಜಾಗದಲ್ಲಿ ಫೆಸಿಲಿಟಿ ಇದ್ರೆ ಎಸ್ ಎನಿ ಹಾರ್ಟ್ ಅಟ್ಯಾಕ್ ಆಂಜಿಯೋಪ್ಲಾಸ್ಟಿ ಇಸ್ ದ
ಬೆಸ್ಟ್ Okay. ಟ್ರೀಟ್ಮೆಂಟ್ ದಟ್ ಇಸ್ ಗೋಯಿಂಗ್ ಟು ಸೇವ್ ಸಮನ್ಸ್ ಲೈಫ್. ಎಸ್, ವಿಶೇಷವಾಗಿ ಸಾಗರ್ ಹಾಸ್ಪಿಟಲ್ ಯಾವ ರೀತಿಯ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಕಾರ್ಡಿಯಾಕ್ ವ್ಯಾಸ್ಕ್ಯುಲರ್ ಡಿಸೀಸಸ್ಗಳಿಗೆ? ವ್ಯಾಸ್ಕ್ಯುಲರ್ ಡಿಸೀಸಸ್ ಒಂದು ನಾವು ಈಗಾಗಲೇ ಹೇಳಿದೆ, ಹಾರ್ಟ್ ಅಟ್ಯಾಕ್ಗೆ ನಾವು ಹ್ಮ್ ಗೋಲ್ಡನ್ ಅವರ್ ಅಂತ. ಸೊ ವಿ ಫೋಕಸ್ ಆನ್ ದಿಸ್ ಥಿಂಗ್. ವಿ ಹ್ಯಾವ್ ಎ ಟೀಮ್ ಇನ್ ಪ್ಲೇಸ್, ಆರ್ ಸಿಸ್ಟಮ್ ಇನ್ ಪ್ಲೇಸ್ ನಮ್ಮ ಹಾಸ್ಪಿಟಲ್ ಅಲ್ಲಿ, ವೇರ್ ಪೇಷಂಟ್ ಬಂದು ಡೋರ್ ಟು ಬಲೂನ್ ಟೈಮಿಂಗ್ಸ್ ಅಂತ ಹೇಳ್ತಾರೆ. ಏನಂದ್ರೆ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ ಒಳಗೆ ಎಂಟರ್ ಆಗಿ, ಹಾಸ್ಪಿಟಲ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಎಂಟರ್ ಆಗಿ, ನಾವು ಆಂಜಿಯೋಪ್ಲಾಸ್ಟಿ ಮಾಡಿ ಇದು ಕ್ಲಿಯರ್ ಮಾಡ್ತೀವಿ ಏನಾದ್ರು ಬ್ಲಾಕ್ ನ 90 ನಿಮಿಷದೊಳಗೆ ಮಾಡ್ಬೇಕಂತಾರೆ. ದಟ್ ಇಸ್ ದ ಗೋಲ್ಡನ್ ಅವರ್. ವಿ ಮೇಕ್ ಶೋರ್ ದಟ್ ಅವರ್ ಟೀಮ್ ಇಸ್ ಡಿಸೈನ್ ಇನ್ ಸಚ್ ಎ ವೇ ದಟ್ ದಿಸ್ ಇಸ್ ಡನ್. ಎವ್ರಿ ಮಿನಿಟ್ ಕೌಂಟ್ಸ್. ನಾವು ಡಿಲೇ ಆದಷ್ಟು ಹಾರ್ಟ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ, ಮತ್ತೆ ಲೈಫ್ ಥ್ರೆಟ್ನಿಂಗ್ ಆಗೋ ಸಾಧ್ಯತೆನೂ ಉಂಟು. ಓಕೆ, ಬಟ್ ಬೆಸ್ಟ್ ಟ್ರೀಟ್ಮೆಂಟ್ ಅವೈಲಬಲ್ ಇವತ್ತಿನ ದಿನಗಳಲ್ಲಿ ಇನ್ ಟೈಮ್ ಬಂದ್ರೆ? Yes, time is good. So it should be in time, and our core team members are close to the hospital. So hangagi they assemble within half an hour, within 20 minutes. Okay. So that makes all the more easy for the patient to have a better outcome. ಸೊ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಅಥವಾ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆ ಪೇಷಂಟ್ ನ ಲೈಫ್ ಸ್ಟೈಲ್ ಯಾವ ತರ ಇರಬೇಕು, ಅಥವಾ ಮತ್ತೆ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತಾ, ಹೇಗೆ ಡಾಕ್ಟರ್? ಡೆಫಿನೆಟ್ಲಿ. ಈಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಯೂಶಲಿ ಸಮ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಿರುತ್ತೆ. ನಾ ಹೇಳ್ದೆ, ಶುಗರ್ ಇರುತ್ತೆ, ಇಲ್ಲ BP ಇರುತ್ತೆ, ಇಲ್ಲ ಸ್ಮೋಕಿಂಗ್ ಇರುತ್ತೆ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಈಗ ಶುಗರ್, BP ಅಥವಾ ಸ್ಮೋಕಿಂಗ್ ಈ ತೊಂದರೆಗಳಿದ್ರೆ ಅದನ್ನ ಅವ್ರು ಸರಿ ಮಾಡ್ಕೋಬೇಕು. ಈಗ ಉದಾಹರಣೆ, ಸ್ಮೋಕರ್ ದೇ ಶುಡ್ ಸ್ಟಾಪ್ ಸ್ಮೋಕಿಂಗ್. ಶುಗರ್ ಇರೋರು ದೇ ಶುಡ್ ಕಂಟ್ರೋಲ್ ಡಯಾಬಿಟೀಸ್. BP ಇರೋರು BP ಕಂಟ್ರೋಲ್ ಇಟ್ಕೋಬೇಕು. ಅದಾದ್ಮೇಲೆ ಕಮಿಂಗ್ ಟು ಅದರ್ ಲೈಫ್ ಸ್ಟೈಲ್ ಅಂದ್ರೆ ರೆಗ್ಯುಲರ್ ಎಕ್ಸಸೈಸ್, ದಿನಕ್ಕೆ ಒಂದು 30 ನಿಮಿಷ ಆದ್ರೂ ಸಮ್ ಇನ್ ಎಕ್ಸಸೈಸ್ ಫಿಸಿಕಲ್ ಆಕ್ಟಿವಿಟಿ ದೇ ಶುಡ್. ಮತ್ತೆ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಶುಡ್ ಚೇಂಜ್ ದೇರ್ ಲೈಫ್ ಸ್ಟೈಲ್ ಅಂದ್ರೆ ಡಯಟ್ರಿ ಹ್ಯಾಬಿಟ್ಸ್. ಇದು ಜಂಕ್ ಫುಡ್ ಸ್ವಲ್ಪ ಕಡಿಮೆ ಮಾಡಿ, ಮೋರ್ ಆಫ್ ಫೈಬರ್ ಅಂಡ್ ಮೋರ್ ಆಫ್ ಪ್ರೋಟೀನ್, ಲೆಸ್ ಆಫ್ ಕಾರ್ಬೋಹೈಡ್ರೇಟ್ ಅಂಡ್ ಫ್ಯಾಟ್. Okay. More than anything else, a positive mindset is very important Exactly. in life. In fact, mind is another reason for many of our diseases. So if someone has time, they should try to cultivate something to calm their mind. See, health ಅಂದ್ರೆ ಈಗ ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಫಿಸಿಕಲ್ ಹೆಲ್ತ್. This is the concept now. ಎಲ್ಲರೂ ಫಿಸಿಕಲ್ ಹೆಲ್ತ್ ಅಂತ, that is wrong. Good, I remember. You should look at your mental health as well. See, mental health ಅಂದ್ರೆ ಸ್ಟ್ರೆಸ್. ಇವತ್ತು ಸ್ಟ್ರೆಸ್ ಯಾವ ಮಟ್ಟಕ್ಕಿದೆ ಅಂದ್ರೆ ಎನಿವನ್ ಪ್ರೊಫೆಷನ್ ಇರ್ಬೋದು, ನಿಮ್ಮ ಚಿಕ್ಕ ಮಕ್ಕಳಿಗೂ ಕೂಡ. ಸೊ ಮಕ್ಕಳಿಗೂ ಅಷ್ಟೇ, ಈಗ ಪರ್ಫಾರ್ಮೆನ್ಸ್ ಪ್ರೆಷರ್ ಇಸ್ ಮೋರ್. ಅವ್ರ ಎಲ್ಲಾ ಪೇರೆಂಟ್ಸ್ಗೂ 100 ಮಾರ್ಕ್ಸ್ ತೆಗಿಬೇಕು. ವರ್ಕ್ ಅಲ್ಲೂ ಅಷ್ಟೇನೆ, 6 ತಿಂಗಳಲ್ಲಿ ಆಗೋ ಕೆಲಸ ದೇ ಗಿವ್ ಡೆಡ್ ಲೈನ್ ಫಾರ್ 2 months. ಹಿಂಗಾಗಿ ಸ್ಟ್ರೆಸ್ ಇಸ್ ಕಿಲ್ಲಿಂಗ್ ಎವ್ರಿ ಒನ್. ಯು ಶುಡ್ ಡೂ ಸಮಥಿಂಗ್ ಟು ಹೀಲ್ ಯುವರ್ ಮೈಂಡ್ ಆಲ್ಸೋ, ಆರ್ ಟ್ರೀಟ್ ಯುವರ್ ಮೈಂಡ್. ವಾಟ್ ಯು ಶುಡ್ ಡೂ, ಒಂದು ಹಾಬೀಸ್ ಬೆಳೆಸ್ಕೋಬೇಕು ನಾವು. ದಿನ ಬೆಳಗ್ಗೆ ಆದ್ರೆ ನೀವು ಆಫೀಸ್ಗೆ ಹೋಗು, ಮನೆಗೆ ಬಾ, ಪುನಃ ಆಫೀಸ್ಗೆ ಹೋಗು, ಮನೆಗೆ ಬಾ, ಅಥವಾ ವರ್ಕ್ ಮಾಡೋದು, ದಿಸ್ ರೊಟೀನ್ ಈಸ್ ಗೋಯಿಂಗ್ ಟು ಕಿಲ್ ಯು ಅಂಡ್ ಡ್ರೈನ್ ಯು. ಸೊ ಯು ಶುಡ್ ಕಲ್ಟಿವೇಟ್ ಸಮ್ ಹಾಬೀಸ್. ಫಾರ್ ಎಕ್ಸಾಂಪಲ್ ಏನೇ ಇರ್ಬೋದು, ವಿಚ್ ಮೇಕ್ಸ್ ಯು ಹ್ಯಾಪಿ. ಇಟ್ ಮೇ ಬಿ ಪೇಂಟಿಂಗ್, ಆರ್ ಇಟ್ ಮೇ ಬಿ ಪ್ಲೇಯಿಂಗ್ ಸಮ್ ಮ್ಯೂಸಿಕ್, ಆರ್ ಇಟ್ ಮೇ ಬಿ ಸಿಂಗಿಂಗ್. ಅಟ್ಲೀಸ್ಟ್ ರಿಫ್ರೆಶಿಂಗ್ ಮೂಮೆಂಟ್ ಆಗಿರ್ಬೇಕು ನಮಗೆ. ದಟ್ ವಿಲ್ ಬ್ರೇಕ್ ಯುವರ್ ಮೊನೋಟನಿ. ಮತ್ತೆ ನಿಮ್ಮ ಮೈಂಡು ಕಾಮ್ ಆಗುತ್ತೆ. ಕಾಮರ್ ಮೈಂಡ್ ಇಸ್ ಗೋಯಿಂಗ್ ಟು ಟ್ರಾನ್ಸ್ಲೇಟ್ for a better health. And last but not the least, everyone should think of meditating. This is one neglected entity. I would tell it from a personal perspective. I meditate every day for 45 minutes. It's been a game changer. Because I also go through a lot of stress. Our job is highly stressful. You should spend one day with me, you will realize. Highly stressful job. I meditate morning 45 minutes, evening after I go home 20 minutes. Last 7-8 years, it has made really a huge impact on me. So I would seriously watch meditation, which has originated in our country. Unfortunately, none of us are bothered. People in West are taking it up. So someone wants to calm down and slow down in life for good. Meditation is the best tool, and it is definitely going to translate to better physical health as well. That means you will not get diabetes, or if you are diabetic, it will control your diabetes. It will prevent you from becoming a cardiac patient. And you will start looking at life in a positive way. This is the biggest advantage of meditation. ವೆರಿ ನೈಸ್. ತುಂಬಾನೇ ಇಂಪಾರ್ಟೆಂಟ್ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನಿಮ್ಮ ಹೃದಯ ಕೇವಲ ನಿಮ್ಮದು ಮಾತ್ರ ಅಲ್ಲ, ನಿಮ್ಮವರದ್ದು ಕೂಡ. ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ಹೃದಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತೆ ಸಿಗೋಣ. ನೋಡ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.